ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 29ರಿಂದ 32. ಹೋಬಾಬನು ಭಾಗ 2. ನಿನ್ನೆ ನಾವು ಹೋಬಾಬನ ಸುಂದರವಾದ ಇತಿಹಾಸವನ್ನು ಅಧ್ಯಯನ ಮಾಡಿದ್ದೆವು. ಮೋಶೆಯು ಅವನನ್ನು ಆಹ್ವಾನಿಸಿ, ನಮ್ಮ ಸಂಗಡ ಬಾ, ನಿನಗೆ ಉಪಕಾರ ಮಾಡುವೆನು ಎಂದಿದ್ದನು. ಮೊಟ್ಟ ಮೊದಲು ಹೋಬಾಬನು ನಿರಾಕರಿಸಿ ತನ್ನ ಸ್ವಂತ ದೇಶಕ್ಕೂ ತನ್ನ ಸ್ವಂತ ಕುಟುಂಬದ ಬಳಿಗೂ ಹಿಂತಿರುಗಲು ಬಯಸಿದನು. ಆದರೆ ಮೋಶೆಯು ಅವನನ್ನು ಮತ್ತೆ ವಿನಂತಿಸಿ ಯೆಹೋವನು ಇಸ್ರಾಯೇಲಿಗೆ ನೀಡುವ ಒಳಿತನ್ನು ಅವನಿಗೆ ಹಂಚಿಕೊಳ್ಳಲಾಗುವುದು ಎಂದು ವಾಗ್ದಾನ ಮಾಡಿದನು. ಹೋಬಾಬ ಹುಟ್ಟಿನದಿಂದ ಇಸ್ರಾಯೇಲನಾಗಿರಲಿಲ್ಲ, ಅವನು ಮೀದ್ಯವನಾಗಿದ್ದನು. ಆದರೂ ಅವನು ಯೆಹೋವನ ಜನರೊಂದಿಗೆ ನಡೆಸಲು ಮತ್ತು ಇಸ್ರಾಯೇಲಿಗೆ ನೀಡಲಾದ ವಾಗ್ದಾನದಲ್ಲಿ ಪಾಲು ಹೊಂದಲು ಆಹ್ವಾನಿಸಲ್ಪಟ್ಟನು. ನಂತರದ ದಿನಗಳಲ್ಲಿ ಅವನ ವಂಶಾವಳಿಯು ಇಸ್ರಾಯೇಲರೊಂದಿಗೆ ಒಂದಾಗಿ ಕೆನ್ಯರು ಎಂದು ಕರೆಯಲ್ಪಟ್ಟಿತು. ಅವರು ಯೆಹೂದ ಗೋತ್ರದ ಮಧ್ಯೆ ವಾಸಿಸಿದರು, ಇಸ್ರಾಯೇಲರಿಗೆ ದಯೆ ತೋರಿಸಿದರು ಮತ್ತು ಇಸ್ರಾಯೇಲಿನ ಇತಿಹಾಸದ ಭಾಗವಾದರು. ಇಂದು ನಾವು ನೂತನ ಸೃಷ್ಟಿಯಾದ ನಮಗಾಗಿ ಈ ಇತಿಹಾಸದಲ್ಲಿ ಅಡಗಿರುವ ಪಾಠಗಳ ಕಡೆಗೆ ಬರೋಣ. ಮೊದಲನೆಯ ಪಾಠವು ಸ್ವತಃ ಹೋಬಾಬನಿಂದಲೇ ಬರುತ್ತದೆ. ಶರೀರದ ಪ್ರಕಾರ ನಾವು ಸಹ ಇಸ್ರಾಯೇಲರಾಗಲಿಲ್ಲ. ನಾವು ಒಂದು ಕಾಲದಲ್ಲಿ ಯೆಹೋವನ ಒಡಂಬಡಿಕೆಗಳಿಗೂ ವಾಗ್ದಾನಗಳಿಗೂ ಪರಕೀಯರಾಗಿದ್ದೆವು. ಆದರೆ ಕ್ರಿಸ್ತನ ಮೂಲಕ ನಮಗೂ ಆಹ್ವಾನ ಬಂದಿತು. ನಮ್ಮ ಸಂಗಡ ಬಾ, ನಿನಗೆ ಉಪಕಾರ ಮಾಡುವೆನು. ಸುವಾರ್ತೆಯ ಮೂಲಕ ಹಾಗೂ ಅಪೊಸ್ತಲರ ಮತ್ತು ಶಿಷ್ಯರ ಪತ್ರಗಳ ಮೂಲಕ ನಮಗೂ ಇಂತಹದೇ ಒಂದು ಆಹ್ವಾನ ದೊರಕಿತು. ಅದೇನೆಂದರೆ, ನಮ್ಮ ಹಳೆಯ ಸ್ವಭಾವ, ಹಳೆಯ ಜೀವನ ಮತ್ತು ಹಳೆಯ ಮಾರ್ಗಗಳನ್ನು ಬಿಟ್ಟು ವಾಗ್ವಾದ ರಾಜ್ಯದ ಕಡೆಗೆ ದೇವರ ಜನರೊಂದಿಗೆ ಪ್ರಯಾಣ ಬೆಳೆಸುವುದೇ ಆಗಿದೆ. ಹೋಬಾಬನಂತೆಯೇ ನಮ್ಮಲ್ಲಿ ಅನೇಕರು ಆರಂಭದಲ್ಲಿ ಹಿಂಜರಿದರು. ಹಳೆಯ ಜೀವನ ಪರಿಚಿತವಾಗಿತ್ತು, ಪ್ರಪಂಚವು ಹತ್ತಿರವಾಗಿತ್ತು, ಹಳೆಯ ಸಂಪ್ರದಾಯಗಳು ಮತ್ತು ಕುಟುಂಬದ ರೂಢಿಗಳು ಒಪ್ಪಿತವಾಗಿದ್ದವು. ನಮ್ಮ ಹಿಂದೆ ಇದೆಲ್ಲವುಗಳು ನಮಗೆ ತಿಳಿದಿತ್ತು. ಆದರೆ ಮುಂದಿರುವ ಪ್ರಯಾಣವು ಅನಿಶ್ಚಿತವಾಗಿತ್ತು. ಆದರೆ ಯೆಹೋವನ ಕರೆಯ ಹಳೆಯ ಜೀವನದ ಸೌಕರ್ಯಕ್ಕಿಂತಲೂ ದೊಡ್ಡದಾಗಿತ್ತು. ಆದುದರಿಂದ ನಾವು ಆಹ್ವಾನವನ್ನು ಸ್ವೀಕರಿಸಿ ಈ ಪ್ರಸ್ತುತ ಪ್ರಪಂಚದ ಅರಣ್ಯದ ಮೂಲಕ ಕ್ರಿಸ್ತನ ಹಿಂಡಿನೊಂದಿಗೆ ನಡೆಯಲು ಪ್ರಾರಂಭಿಸಿದೆವು. ನಮ್ಮಲ್ಲಿ ಪ್ರತಿಯೊಬ್ಬರ ಆರಂಭವೂ ಇಲ್ಲೇ ಆಯಿತು. ಪರಿಚಿತ ಜಗತ್ತಿನ ನಮ್ಮನ್ನು ಹೊರಗೆ ಕರೆದು ನಂಬಿಕೆಯ ಪ್ರಯಾಣದೊಳಗೆ ನಡೆಸಿದ ಒಂದು ಆಹ್ವಾನದೊಂದಿಗೆ ಇದು ಪ್ರಾರಂಭವಾಯಿತು. ಮುಂದಿನ ಪಾಠವು ಹೋಬಾಬನ ವಂಶಸ್ಥರಾದ ಕೆನ್ಯರಿಂದ ಬರುತ್ತದೆ. ಯೆಹೋವನ ಜನರೊಂದಿಗೆ ನಮ್ಮನ್ನು ಜೋಡಿಸಿಕೊಳ್ಳುವವರು ಈ ಪ್ರಯಾಣದಲ್ಲಿ ನಂಬಿಗಸ್ತ ಜೊತೆಗಾರರಾಗಬೇಕು ಎಂಬುದನ್ನು ಅವರು ನಮಗೆ ಕಲಿಸುತ್ತಾರೆ. ಅವರು ಕೇವಲ ಬಂದು ಹೋಗುವ ಪ್ರವಾಸಿಗರಾಗಲಿಲ್ಲ, ಅವರು ಯೆಹೂದ್ಯರೊಂದಿಗೆ ಒಂದಾಗಿ ದೇವರ ಜನರ ಮಧ್ಯೆ ವಾಸಿಸಿದರು. ಇದು ನೂತನ ಸೃಷ್ಟಿಯ ಕೇವಲ ಆಹ್ವಾನವನ್ನು ಕೇಳುವಷ್ಟರಲ್ಲೇ ಅಲ್ಲದೆ ಪ್ರಯಾಣದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳಬೇಕು ಎಂಬುದನ್ನು ತೋರಿಸುತ್ತದೆ. ನಾವು ಹೊರಗಡೆ ನಿಂತು ದೂರದಿಂದ ನೋಡುವವರಾಗಬಾರದು. ನಾವು ದೇವರ ಜನರೊಂದಿಗೆ ಜೊತೆಯಾಗಿ ನಡೆಯಬೇಕು, ಸೇವೆ ಮಾಡಬೇಕು, ಸಹಿಸಿಕೊಳ್ಳಬೇಕು ಮತ್ತು ನಂಬಿಗಸ್ತರಾಗಿ ಉಳಿಯಬೇಕು. ಒಂದು ಬಾರಿ ಆಹ್ವಾನಕ್ಕೆ ಹೌದು ಎಂದು ಹೇಳಿದರಷ್ಟೇ ಸಾಲದು. ಕೆನ್ಯರು ಕೇವಲ ಆಹ್ವಾನವನ್ನು ಒಪ್ಪಿಕೊಂಡು ನಂತರ ತಮ್ಮ ಸ್ವತಃ ದೇಶಕ್ಕೆ ಅಲೆದಾಡುತ್ತಾ ಹಿಂತಿರುಗಲಿಲ್ಲ. ಅವರು ಉಳಿದುಕೊಂಡರು, ಅವರು ಇಸ್ರಾಯೇಲಿನ ಭಾಗವಾದರು. ಇಸ್ರಾಯೇಲಿನ ಎಲ್ಲ ಕಷ್ಟಗಳ ಮಧ್ಯೆ ಅವರು ಜೊತೆಯಾಗಿ ಹೆಜ್ಜೆ ಹಾಕಿದರು. ಅದೇ ರೀತಿಯಲ್ಲಿ ನಾವು ಕೇವಲ ಪ್ರಯಾಣವನ್ನು ಪ್ರಾರಂಭಿಸಲು ಮಾತ್ರವಲ್ಲದೆ ಕ್ರಿಸ್ತನ ಹಿಂಡಿನೊಂದಿಗೆ ನಿಜವಾಗಿ ಒಂದಾಗಿ ಕೊನೆಯವರೆಗೂ ಅದನ್ನು ನಂಬಿಕೆಯಿಂದ ನಡೆಸಲು ಕರೆಯಲ್ಪಟ್ಟಿದ್ದೇವೆ.
ನಂತರ ನಾವು ಇದೇ ಕೆನ್ಯ ಕುಟುಂಬದಿಂದ ಬಂದ ಯಾಯೇಳನ್ನು ಕಾಣುತ್ತೇವೆ. ಅವಳು ಓಬಾಬನ ಸಂತತಿಯವಳಾದ ಏಬರನ ಹೆಂಡತಿಯಾಗಿದ್ದಳು. ಶತ್ರು ಸೈನ್ಯಾಧಿಪತಿಯಾದ ಸೀಸೆರನು ಯುದ್ಧದಿಂದ ಓಡಿ ಬಂದಾಗ ಯಾಯೇಲಳು ಧೈರ್ಯದಿಂದ ವರ್ತಿಸಿದಳು. ಯೆಹೋವನ ಶತ್ರು ತನ್ನ ಗೂಡಾರದ ಬಳಿಗೆ ಬಂದಾಗ ಅವಳು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವಳ ಕೈಯಿಂದ ಸೀಸೆರನು ಹತನಾದನು ಮತ್ತು ಇಸ್ರಾಯೇಲರಿಗೆ ಬಿಡುಗಡೆ ಸಿಕ್ಕಿತು. ಯಾಯೇಲಳು ನೂತನ ಸೃಷ್ಟಿಗೆ ಧೈರ್ಯವನ್ನು ಕಲಿಸುತ್ತಾಳೆ. ಶತ್ರುವಿನ ಮುಂದೆ ನಾವು ದುರ್ಬಲರಾಗಿರಲು ಅಥವಾ ಕೇಡಿಗಳಾಗಿರಲು ಕರೆಯಲ್ಪಟ್ಟಿಲ್ಲ. ನಾವು ಕ್ರಿಸ್ತನ ಸೈನಿಕರು. ನಾವು ಪಾಪದ ವಿರುದ್ಧ, ಸುಳ್ಳು ಬೋಧನೆಗಳ ವಿರುದ್ಧ, ಭಯದ ವಿರುದ್ಧ ಮತ್ತು ಕತ್ತಲೆಗಳ ಕೃತ್ಯಗಳ ವಿರುದ್ಧ ದೃಢವಾಗಿ ನಿಲ್ಲಬೇಕು. ಮತ್ತು ಯಾಯೇಲಳು ಏನನ್ನು ಬಯಸಿದಳೋ ಎಂಬುದನ್ನು ಗಮನಿಸಿ, ಗೂಡಾರದ ಮೊಳೆ ಮತ್ತು ಸುತ್ತಿಗೆ, ಅಂದರೆ ಈಗಾಗಲೇ ಅವಳ ಕೈಯಲ್ಲಿದ್ದ ಸರಳ ವಸ್ತುಗಳು. ಹಾಗೆಯೇ ನಾವು ನಂಬಿಗಸ್ತರಾಗಿದ್ದರೆ ಯೆಹೋವನು ನಮ್ಮ ಕೈಯಲ್ಲಿರುವ ಯಾವುದೇ ಸರಳ ವಸ್ತುವನ್ನು ಬಳಸಿಕೊಳ್ಳಬಲ್ಲನು. ನಮ್ಮ ಶಕ್ತಿ ಸಣ್ಣದು, ನಮ್ಮ ವರ ಸಣ್ಣದು, ನಮ್ಮ ಸಾಮರ್ಥ್ಯ ಕಡಿಮೆ ಎಂದು ಭಾವಿಸಬಹುದು. ಆದರೆ ಸರಿಯಾದ ಕ್ಷಣದಲ್ಲಿ ತೋರಿಸುವ ವಿಧೇಯತೆಯು ದೊಡ್ಡ ವಿಜಯವನ್ನು ತರಬಲ್ಲದು. ಯಾಯೇಲಳ ಬಳಿ ಕತ್ತಿಯಾಗಲಿ ಅಥವಾ ಸೈನ್ಯವಾಗಲಿ ಇರಲಿಲ್ಲ. ಅವಳ ಹತ್ತಿರ ಏನಿತ್ತು, ಸಮಯ ಬಂದಾಗ ಅವಳು ಅದನ್ನೇ ನಂಬಿಗಸ್ತಿಕೆಯಿಂದ ಬಳಸಿದಳು. ಮುಂದಿನ ಪಾಠವು ಸೌಲನ ದಿನಗಳಲ್ಲಿ ಕೆನ್ಯರ ಕುರಿತಾದ ನೆನಪಿನಿಂದ ಬರುತ್ತದೆ. ಸೌಲನು ಅಮಾಲೇಕ್ಯರಿಗೆ ನ್ಯಾಯ ತೀರ್ಪು ನೀಡಲು ಹೋದಾಗ, ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬಂದಾಗ ಕೆನ್ಯರು ಅವರಿಗೆ ತೋರಿಸಿದ ದಯೆಯನ್ನು ನೆನಪಿಸಿಕೊಂಡು ಅಮಾಲೇಕ್ಯರಿಂದ ನಾಶವಾಗದಂತೆ ಅಲ್ಲಿಂದ ತೊಲಗಲು ಅವರಿಗೆ ಎಚ್ಚರಿಕೆ ನೀಡಿದನು. ತಲೆಮಾರುಗಳ ಹಿಂದೆ ತೋರಿಸಿದ ಅವರ ದಯೆಯನ್ನು ಮರೆತಿರಲಿಲ್ಲ. ಇದು ನೂತನ ಸೃಷ್ಟಿಯ ದಯೆಯುಳ್ಳ ಜನವಾಗಿರಬೇಕು ಎಂಬುದನ್ನು ಕಲಿಸುತ್ತದೆ. ನಾವು ದೇವರ ಪ್ರಯಾಣ ಜನರಕ್ಕೆ ಸಹಾಯ ಮಾಡಬೇಕೇ ಹೊರತು ಅಡ್ಡಿ ಮಾಡಬಾರದು. ನಾವು ಹಿಂಡಿಗೆ ಹೊರೆಯಾಗದೆ ಅದಕ್ಕೆ ಬೆಂಬಲವಾಗಿರಬೇಕು. ಮತ್ತು ಇಲ್ಲೊಂದು ಸ್ವಾಂತನ ನೀಡುವ ಸತ್ಯವಿದೆ. ಅರಣ್ಯದಲ್ಲಿ ತೋರಿಸಿದ ಸಣ್ಣ ದಯೆಯನ್ನು ಯೆಹೋವನು ಅನೇಕ ತಲೆಮಾರುಗಳ ನಂತರವೂ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಆತನ ಜನರಿಗಾಗಿ ಮಾಡುವ ಯಾವುದೇ ಕೆಲಸವು ವ್ಯರ್ಥವಾಗುವುದಿಲ್ಲ. ಜೊತೆಯಲ್ಲಿ ಪ್ರಯಾಣಿಸುವವರಿಗೆ ತೋರುವ ಅತ್ಯಂತ ಚಿಕ್ಕ ದಯೆ, ರಹಸ್ಯವಾಗಿ ಮಾಡುವ ಸಹಾಯ, ಅಗತ್ಯವಿದ್ದಾಗ ನೀಡುವ ಬೆಂಬಲವನ್ನು ದೇವರು ನೋಡುತ್ತಾನೆ ಮತ್ತು ಅದನ್ನು ಅಮೂಲ್ಯವಾಗಿ ಇಟ್ಟುಕೊಳ್ಳುತ್ತಾನೆ. ಇಸ್ರಾಯೇಲ್ಯರು ದುರ್ಬಲರಾಗಿದ್ದಾಗ ಮತ್ತು ಐಗುಪ್ತದಿಂದ ಹೊಸದಾಗಿ ಹೊರಬಂದಾಗ ಕೆನ್ಯರು ದಯೆ ತೋರಿಸಿದರು ಮತ್ತು ಶತಮಾನಗಳ ನಂತರವೂ ಆ ದಯೆ ಅವರ ಖಾತೆಯಲ್ಲಿ ಹಾಗೆಯೇ ಇತ್ತು. ನಂತರ ನಾವು ರೆಕಾಬರ್ಯ ಬಳಿಗೆ ಬರುತ್ತೇವೆ. ರೆಕಾಬರ್ಯು ತಮ್ಮ ತಂದೆಯಾದ ಯೋನಾದಾಬನ ಆಜ್ಞೆಯನ್ನು ಪಾಲಿಸಿದ್ದಕ್ಕಾಗಿ ಯೆರೆಮೀಯನ ದಿನಗಳಲ್ಲಿ ಪ್ರಶಂಸಿಸಲ್ಪಟ್ಟರು. ಅವರು ದ್ರಾಕ್ಷಾರಸವನ್ನು ನಿರಾಕರಿಸಿದರು ಮತ್ತು ತಮಗೆ ನೀಡಲಾದ ಸೂಚನೆಯಂತೆ ಪ್ರತ್ಯೇಕಿಸಲ್ಪಟ್ಟವರಾಗಿ ಬದುಕಿದರು. ಯೆಹೋವನು ಅವರ ವಿಧೇಯತೆಯನ್ನು ಯೆಹೂದಕ್ಕೆ ವಿರೋಧವಾಗಿ ಸಾಕ್ಷಿಯನ್ನಾಗಿ ಬಳಸಿದನು, ಏಕೆಂದರೆ ರೆಕಾಬರು ತಮ್ಮ ಲೌಕಿಕ ತಂದೆಯ ಮಾತನ್ನು ಕೇಳಿದರು, ಆದರೆ ಯೆಹೂದವು ಯೆಹೋವನಿಗೆ ಒಳಪಟ್ಟಿರಲಿಲ್ಲ. ರೆಕಾಬ್ಯರು ನೂತನ ಸೃಷ್ಟಿಗೆ ವಿಧೇಯತೆ ಮತ್ತು ಲೋಕದಿಂದ ಪ್ರತ್ಯೇಕವಾಗಿರುವುದನ್ನು ಕಲಿಸುತ್ತಾರೆ. ನಾವು ಆಲಿಸುವ ಮತ್ತು ವಿಧೇಯರಾದ ಜನವಾಗಿರಬೇಕು. ನಮ್ಮ ಸುತ್ತಲಿರುವ ಪ್ರಪಂಚದ ಪದ್ಧತಿಗಳು ಮತ್ತು ಅದರ ಆತ್ಮಕ್ಕೆ ನಾವು ಕೊಚ್ಚಿ ಹೋಗಬಾರದು. ಮತ್ತು ಇಲ್ಲೊಂದು ಆಳವಾದ ಹೋಲಿಕೆಯಾಗಿದೆ. ಒಬ್ಬ ಲೌಕಿಕ ತಂದೆಯ ಆಜ್ಞೆಯನ್ನು ರೆಕಾಬ್ಯರು ತಲೆಮಾರುಗಳಿಂದ ಅಷ್ಟೊಂದು ನಂಬಿಗಸ್ತಿಕೆಯಿಂದ ಪಾಲಿಸುವುದಾದರೆ, ನಮ್ಮ ಪರಲೋಕದ ತಂದೆಯಾದ ಯೆಹೋವನ ಧ್ವನಿಗೆ ನಾವು ಇನ್ನೆಷ್ಟು ವಿಧೇಯರಾಗಬೇಕು. ಕೇವಲ ಒಬ್ಬ ಮನುಷ್ಯನ ಮಾತಿಗೆ ಅವರು ತೋರಿಸಿದ ನಿಷ್ಠೆಯು ಜೀವವುಳ್ಳ ದೇವರಿಗೆ ನಾವು ತೋರಿಸಿದ ನಿಷ್ಠೆಯು ಜೀವವುಳ್ಳ ದೇವರಿಗೆ
ನಾವು ಅರೆಮನಸ್ಸಿನ ವಿಧೇಯತೆಯನ್ನು ನಾಚಿಕೆ ಪಡಿಸುತ್ತದೆ. ಅವರು ದೇವರನ್ನು ಅನುಸರಿಸುತ್ತೇವೆ ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ಒಂದು ಮೂಕ ಎಚ್ಚರಿಕೆಯಾಗಿಯೂ ಮತ್ತು ಪ್ರಕಾಶಮಾನವಾದ ಮಾದರಿಯಾಗಿಯೂ ನಿಲ್ಲುತ್ತಾರೆ. ಹೀಗೆ ಓಬ ಮತ್ತು ಅವನ ವಂಶಸ್ಥರಲ್ಲಿ 4 ಸುಂದರವಾದ ಗುಣಲಕ್ಷಣಗಳನ್ನು ನಮ್ಮ ಮುಂದೆ ಇಡಲಾಗಿದೆ. ಓಬಾಬನಲ್ಲಿ ತನ್ನ ಹಳೆಯ ಜೀವನವನ್ನು ಬಿಟ್ಟು ಯೆಹೋವನ ಜನರ ಪ್ರಯಾಣದಲ್ಲಿ ಸೇರಲು ಆಹ್ವಾನಿಸಲ್ಪಟ್ಟ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ. ಕೆನ್ಯರಲ್ಲಿ ಯೆಹೂದದ ಮಧ್ಯೆ ವಾಸಿಸುವ ಇಸ್ರಾಯೇಲರಿಗೆ ದಯೆ ತೋರಿಸಿದ ನಂಬಿಗಸ್ತ ಜೊತೆಗಾರರನ್ನು ಕಾಣುತ್ತೇವೆ. ಯಾಯೇಲಲ್ಲಿ ಶತ್ರುವಿನ ವಿರುದ್ಧ ನಿಲ್ಲುವ ಧೈರ್ಯವನ್ನು ಕಾಣುತ್ತೇವೆ ಮತ್ತು ರೆಕಾಬ್ಯರಲ್ಲಿ ಅನೇಕ ತಲೆಮಾರುಗಳವರೆಗೆ ಮುಂದುವರಿದ ಅವಿಧೇಯತೆಯ ಪ್ರಖ್ಯಾತಿಯ ಮತ್ತು ನಿಷ್ಠತೆಯನ್ನು ಕಾಣುತ್ತೇವೆ. ಈ ಗುಣಗಳೇ ನೂತನ ಸೃಷ್ಟಿಯಲ್ಲಿ ಕಂಡುಬರಬೇಕಾದ ಗುಣಗಳಾಗಿವೆ. ಪ್ರತಿಯೊಂದು ನಾವು ಏನಾಗಬೇಕೋ ಅದರ ಒಂದು ಭಾಗವಾಗಿದೆ. ಇವುಗಳಲ್ಲಿ ಯಾವುದೋ ಒಂಟಿಯಾಗಿ ನಿಲ್ಲುವುದಿಲ್ಲ. ಇವೆಲ್ಲವೂ ಒಟ್ಟಾಗಿ ಯೆಹೋವನ ಆಹ್ವಾನಕ್ಕೆ ಉತ್ತರಿಸಿದ ನಂಬಿಗಸ್ತ ವಿಶ್ವಾಸಿಯ ಚಿತ್ರಣವನ್ನು ನೀಡುತ್ತವೆ. ಆದುದರಿಂದ ನಮ್ಮ ಮುಂದಿರುವ ಕರೆಯು ಸ್ಪಷ್ಟವಾಗಿದೆ. ನಾವು ಆಹ್ವಾನವನ್ನು ಸ್ವೀಕರಿಸಿದ್ದೇವೆ ಮತ್ತು ಈಗ ನಾವು ನಂಬಿಕೆಯಿಂದ ನಡೆಯಬೇಕು. ಅರಣ್ಯದ ಪ್ರಯಾಣದಲ್ಲಿ ಓಬಾಬನು ಇಸ್ರಾಯೇಲರಿಗೆ ಕಣ್ಣುಗಳಂತೆ ನಾವು ಉಪಯೋಗರಾಗಿರಬೇಕು. ಕೆನ್ಯರಂತೆ ನಾವು ನಿಜವಾಗಿ ದೇವರ ಜನರಿಗೆ ಸೇರಿದ ನಂಬಿಗಸ್ತ ಜೊತೆಯಾಗಿರಬೇಕು. ಹಿಂಡಿನ ಕಡೆಗೆ ದಯೆ ತೋರಿಸಬೇಕು. ಅದು ಯೆಹೋವನಿಂದ ನೆನಪಿಸಿಕೊಳ್ಳಲ್ಪಡುತ್ತದೆ ಎಂಬುದನ್ನು ಅರಿಯಬೇಕು. ಯಾಯೇಲಂತೆ ನಮ್ಮ ಕೈಯಲ್ಲಿರುವುದನ್ನೇ ಬಳಸಿ ಶತ್ರುವಿನ ವಿರುದ್ಧ ಧೈರ್ಯದಿಂದಿರಬೇಕು ಮತ್ತು ರೆಕಾಬ್ಯರು ತಮ್ಮ ತಲೆಮಾರುಗಳಲ್ಲಿ ಮಾಡಿದಂತೆ ಯೆಹೋವನ ಧ್ವನಿಗೆ ಕಿವಿಗೊಟ್ಟು ಪ್ರಪಂಚದ ಆತ್ಮನಿಂದ ಪ್ರತ್ಯೇಕವಾಗಿರಬೇಕು. ಮೋಶೆಯು ಓಬಾಬನಿಗೆ, ನಮ್ಮ ಸಂಗಡ ಬಾ, ನಿನಗೆ ಉಪಕಾರ ಮಾಡುವೆವು ಎಂದಿದ್ದನು. ಇಂದು ಅದೇ ಆಹ್ವಾನವು ಕ್ರಿಸ್ತ ಮತ್ತು ಆತನ ಸೇವಕರ ಮೂಲಕ ತಮಗೆ ತಲುಪಿದೆ. ನಾವು ಹಳೆಯ ದೇಶದಲ್ಲಿ ಹೊರಬಂದಿದ್ದೇವೆ ಮತ್ತು ಯೆಹೋವನ ಆಶೀರ್ವಾದದಲ್ಲಿ ಪಾಲು ಹೊಂದಲು ಬಂದಿದ್ದೇವೆ. ಈಗ ಮೇಘಸ್ತಂಭವು ನಮ್ಮನ್ನು ಇಂದಿಗೂ ಮುನ್ನಡೆಸುತ್ತಿರುವ ಆ ವಾಗ್ದಾನ ರಾಜ್ಯವನ್ನು ತಲುಪುವವರೆಗೂ ಇಡೀ ಪ್ರಯಾಣವನ್ನು ನಂಬಿಗಸ್ತಿಕೆಯಿಂದ ಒಟ್ಟಾಗಿ ಸಾಗೋಣ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ಒಂದು ಕಾಲದಲ್ಲಿ ಓಬಾಬನಿಗೆ ನೀಡಲಾದ ಆಹ್ವಾನವು ಇಂದು ಕ್ರಿಸ್ತನ ಮೂಲಕ ನಮಗೆ ತಲುಪಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದ ಅರ್ಪಿಸುತ್ತೇವೆ. ನಾವು ನಿನ್ನ ಒಡಂಬಡಿಕೆಗಳಿಗೆ ಪರಕೀಯರಾಗಿದ್ದೆವು, ಆದರೂ ನಿನ್ನ ಒಳಿತಿನಲ್ಲಿ ಪಾಲು ಹೊಂದಲು ನೀನು ನಮ್ಮನ್ನು ಕರೆದಿದ್ದಿ ಅಪ್ಪ. ಕೇವಲ ಹೊರಗಿನಿಂದ ನೋಡುವವರಾಗದೆ ನಿಜವಾಗಿಯೂ ನಿನ್ನ ಜನರಿಗೆ ಸೇರಿದ ನಂಬಿಗಸ್ತ ಜೊತೆಗಾರನಾಗಿ ನಮ್ಮನ್ನು ಮಾಡು. ನೀನು ನಮ್ಮ ಕೈಯಲ್ಲಿ ಇರಿಸಿದ ಯಾವುದೇ ವಸ್ತುವಿನೊಂದಿಗೆ ಶತ್ರುವಿನ ವಿರುದ್ಧ ನಿಲ್ಲಲು ಯಾಯೇಲಂಥ ಧೈರ್ಯವನ್ನು ನಮಗೆ ದಯಪಾಲಿಸು. ನಿನ್ನ ಹಿಂಡಿನ ಕಡೆಗೆ ದಯೆಯುಳ್ಳವರಾಗಿರಲು ನಮಗೆ ಸಹಾಯ ಮಾಡು ಮತ್ತು ನಿನ್ನ ಜನರಿಗಾಗಿ ಮಾಡಿದ ಯಾವುದೇ ಸಣ್ಣ ದಯೆಯು ವ್ಯರ್ಥವಾಗದಂತೆ ನೋಡಿಕೊ ಮತ್ತು ರೆಕಾಬ್ಯರ ವಿಧೇಯತೆಯನ್ನು ನಮಗೆ ನೀಡು. ನಾವು ಬೇರೆಲ್ಲ ಧ್ವನಿಗಳಿಗಿಂತ ಹೆಚ್ಚಾಗಿ ನಿನ್ನ ಧ್ವನಿಗೆ ಕಿವಿಗೊಡುವಂತಾಗಲಿ. ಪ್ರಪಂಚದ ಆತ್ಮದಿಂದ ನಮ್ಮನ್ನು ಪ್ರತ್ಯೇಕವಾಗಿರಿಸು ಮತ್ತು ಈ ಪ್ರಯಾಣದ ಕೊನೆಯವರೆಗೂ ನಮ್ಮನ್ನು ನಂಬಿಗಸ್ತರನ್ನಾಗಿ ಕಾಯ್ದುಕೋ. ನಮ್ಮನ್ನು ಕರೆದು ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.